ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ಶಿವಮೊಗ್ಗದ ಲೀಲಾವತಿ ಎನ್ಆರ್ ಅವರು ಇದ್ದಾರೆ. ಇವರು ತಮ್ಮ ಸ್ವಂತ ಒಂದು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂದರೆ ನಾವೇನು ಹೇಳ್ತೀವಿ, ಮೌಲ್ಯವರ್ಧನೆಗಳ ಕುರಿತು, ರಾಗಿಯ ಒಂದು ಮೌಲ್ಯವರ್ಧನೆ ಆಗಿರಲಿ, ಬೇರೆ ಬೇರೆ ಒಂದು ಸಾವಯವ ಕ್ರಮದಲ್ಲಿ ಬೆಳೆದಂಥ ಪದಾರ್ಥಗಳ ಒಂದು ಮೌಲ್ಯವರ್ಧನೆ ಕುರಿತು ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ವೃತ್ತಿ ಜೀವನ ಅಂದರೆ ತಾವು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಲ್ಲ, ಯಾವ ವರ್ಷ ಅಂತಂತ ಹೇಳಿ, ಹೇಗೆ ಅಂತ ಅನ್ನೋದು ಸ್ವಲ್ಪ ಸಂಕ್ಷಿಪ್ತ ಪರಿಚಯದೊಂದಿಗೆ. ನನ್ನ ಹೆಸರು ಲೀಲಾವತಿ ಅಂತೇಳಿ. ನಾನು ಮೊದಲು ರೈತ ಮಹಿಳೆಯಾಗಿ ಬರೀ ತೋಟ, ಹೊಲ, ಗದ್ದೆ ಅಲ್ಲಿ ಮಾಡ್ಕೊತ ಇದ್ದೆ. ಅಡುಗೆ ಊಟ ಮಾಡ್ಕೊತ ಮನೇಲಿದ್ದೆ. ನನಗೆ ಯಾವುದ್ರದ್ದು ಒಂದು ಪರಿವಿ ಇರಲಿಲ್ಲ, ಏನೂ ಇರಲಿಲ್ಲ. ಮನೇಲಿ ಅಡುಗೆ ಮಾಡೋದು, ಬುತ್ತಿ ಕಟ್ಟೋದು, ಗದ್ದೆಗಳಿಗೆ ಕಳ್ಸೋದು, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದೆ. ನಮ್ಮ ಮನೆಯವರು ನೀರಾವರಿ ಇಲಾಖೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು. ಅವಾಗ ಒಂದು ಆಫರ್ ಬಂತು, ಸ್ಮೆಕ್ ಸಂಸ್ಥೆಯವರು ರೈತ ಮಹಿಳೆಯರಿಗೆ ಪ್ರವಾಸೋದ್ಯಮವನ್ನ ಇಟ್ಟಿದ್ದಾರೆ ಅಂತೇಳಿ ಕಳ್ಸಿಕೊಟ್ರು ನನ್ನನ್ನು. ಇಂದ್ರಪ್ರಸ್ಥ ಅಂತ ಅಲ್ಲಿ ಕರ್ಕೊಂಡೋದ್ರು. ಅಲ್ಲಿ ತೋಟದಲ್ಲಿ ಒಂದ್ 3,000 ಜಾತಿ ಬರೀ ಔಷಧಿ ಸಸ್ಯಗಳು ಬೆಳೆದಿದ್ರು. ಸುಮಾರು ವೆರೈಟಿ ಹಣ್ಣಿನ ಗಿಡಗಳು, ದೊಡ್ಡ ದೊಡ್ಡ ಮರಗಳು, ಎಲ್ಲ ತರದ್ದು ಈ ಗಿಡಮೂಲಿಕೆಗಳು, ಪ್ರತಿಯೊಂದರ ಬಗ್ಗೆನೂ ಅಲ್ಲಿ ನಮ್ಗೆ ಮಾಹಿತಿ ಕೊಟ್ರು. ಅಲ್ಲಿ ನಮ್ಗೆ ಒಂದು ಸ್ಪರ್ಧೆನ ಏರ್ಪಡಿಸಿದ್ರು. ಎಷ್ಟು ಜಾತಿ ಮರಗಳನ್ನ ನೀವು ಗುರುತಿಸ್ತೀರಾ, ನಿಮಗೆ ಏನ್ ಗೊತ್ತು ಅಂತ ನಮ್ಗೆ ಒಂದು ಟಾಸ್ಕ್ ಇಟ್ಟಿದ್ರು. ಅದ್ರಲ್ಲಿ ಎಲ್ಲರಿಗಿಂತನೂ ಜಾಸ್ತಿ ನಾನು ಗುರುತಿಸಿದ್ವಿ. ಆಮೇಲೆ ನಾವು ಮೊದ್ಲಿಂದಲೂ ಆಯುರ್ವೇದಿಕ್ ಉಪಯೋಗಿಸೋದ್ರಿಂದ, ಮನೆಯಲ್ಲೇ ಗಿಡಮೂಲಿಕೆಗಳನ್ನ ಬಳಸ್ತಾ ಇರೋದ್ರಿಂದ ನನಗೆ ಸುಲಭ ಆಯ್ತು. ಅಲ್ಲಿ ಹೋದಾಗ ಅವರು ನಮ್ಮ ಪ್ರತಿಭೆನ ಗುರುತಿಸಿ, ನಮಗೆ ಇವು ಹೆಣ್ಮಕ್ಳು ಸ್ವಲ್ಪ ಟ್ಯಾಲೆಂಟ್ ಇದ್ದಾರೆ, ಇವರಿಗೆ ಒಂದು ಒಳ್ಳೆ ತರಬೇತಿಗಳನ್ನ ಕೊಡಿಸಿ KVK ಪರಿಚಯ ಮಾಡಿದ್ರೆ ಇವರು ಹೆಣ್ಮಕ್ಳು, ಹಳ್ಳಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಸ್ವಾವಲಂಬನೆಯಾಗಿ ಅವರು ಅವ್ರವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ ಅಂತ ಅವರು ಒಂದು ಒಳ್ಳೆ ಉದ್ದೇಶದಿಂದ ನಮಗೆ ತರಬೇತಿ ಕೊಟ್ರು. ಶ್ರೀನಿವಾಸ್ ಮೂರ್ತಿ ಅಂತೇಳಿ, ಆಮೇಲೆ ADB ಸರ್ಗಳು, ಬಾಲಾಜಿ ಸರ್, ಅವರೆಲ್ಲ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಮನೆಯವರೆಗೂ ಬಂದು ವೆಹಿಕಲ್ ಅಲ್ಲಿ ಸುಮಾರು ಎಲ್ಲರನ್ನು ಕರ್ಕೊಂಡು ಕುರ್ಕುರೆ ಟ್ರೈನಿಂಗ್ ಕೊಡಿಸ್ತೀವಿ ಬನ್ನಿ, ಮಕ್ಳಿಗೆ ಕುರ್ಕುರೆ ಎಲ್ಲ ಅಂಗಡಿಲಿ ಕೊಡಿಸ್ತಿರಲ್ಲ, ಅದನ್ನ ಟ್ರೈನಿಂಗ್ ಕೊಡಿಸ್ತೀವಿ ಬರ್ರಿ ಅಂತ ಕರ್ಕೊಂಡೋದ್ರು. ನಮ್ಗೆ ಏನು ಗೊತ್ತಿರ್ಲಿಲ್ಲ ಸರ್, ಅದನ್ನ ಹೆಂಗ್ ಮಾಡ್ತಾರೆ ಏನು ಗೊತ್ತಿರ್ಲಿಲ್ಲ. ಮತ್ತೆ ಮನೆಯಲ್ಲಿ ಏನು ಸಾಂಪ್ರದಾಯಿಕವಾಗಿ ಏನಾದ್ರು ಮಾಡ್ತಿದ್ರ? ಮನೇಲಿ ಮಾಡ್ತಿದ್ವಿ. ಮನೇಲಿ ಖಾರ, ಮನೆಯಲ್ಲಿ ಪ್ರತಿಯೊಂದು ಮೈಸೂರು ಪಾಕು, ಚಿರೋಟಿ, ಪ್ರತಿಯೊಂದು ಮನೆಯಲ್ಲೇ. ನಾವು ಹೊರಗಡೆ ತಗೊಂಡೇ ಗೊತ್ತಿಲ್ಲ ನಮಗೆ. ಮೊದಲು ತರಬೇತಿ ತಗೊಳಕ್ಕಿಂತ ಮುಂಚೆ ಬರೀ ಕರ್ಜಿಕಾಯಿ, ಚಿರೋಟಿ ರವೆ, ಮತ್ತೆ ಕಡಲೆ ಹಿಟ್ಟಿನ ಖಾರ, ಅವಲಕ್ಕಿ, ಮನೆಯಲ್ಲಿ ಏನೇನು ಪದಾರ್ಥಗಳು ಮೈಸೂರು ಪಾಕದಿಂದ ಹಿಡಿದು ಲಾಡು ಇಂದ ಹಿಡಿದು ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ವಿ. ನಮ್ಮೂರುಗಳಲ್ಲೆಲ್ಲ ಅವ್ರ ಮನೇಲಿ ಜಾತ್ರೆ ಹಬ್ಬ ಬಂತು ಅಂದ್ರೆ ಮಾಲ್ದಿ, ಬೋಂದಿ ಇವೆಲ್ಲ ಮನೇಲೆ ಮಾಡ್ತಾ ಇದ್ವಿ. ಈ ತರಬೇತಿಗೆ ಅಂತೇಳಿ ಇಲ್ಲಿ ಕರ್ಕೊಂಡೋದಾಗ ಅಲ್ಲಿ ಜ್ಯೋತಿ ರಾಥೋಡ್ ಮೇಡಮ್ ಅವರು ಪರಿಚಯ ಮಾಡ್ಕೊಂಡ್ರು. ಅವರು ನಮ್ಗೆ ಅಗಸೆ ಉಂಡೆದ್ರ ಬಗ್ಗೆ ಟ್ರೈನಿಂಗ್ ಕೊಟ್ರು. ನಾವು ಕಲಿಯಕ್ ಹೋಗಿದ್ದೇ ಬೇರೆ, ಅವ್ರು ಕಲ್ಸಿದ್ದೇ ಬೇರೆ. ಅಲ್ಲಿ ಅಂದ್ರೆ ಅವರ ಒಂದು ಶೆಡ್ಯೂಲ್ ಇರುತ್ತೆ, ಅದ್ರ ಪ್ರಕಾರನೇ ನಮಗೆ ಹೇಳ್ಕೊಟ್ರು. ನೀವೇನ್ ಕಲಿಬೇಕಂತ ಹೋಗಿದ್ರಿ? ನಾವು ಅದೇ ಸ್ನಾಕ್ಸ್ ಐಟಮ್ಸ್ ಕಲೀಲಿಕ್ಕೆ ಅಂತ ಹೋಗಿದ್ವಿ. ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಇಷ್ಟು ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ, ಅದು ಇಷ್ಟು ಮೌಲ್ಯಯುತವಾಗಿದೆ, ಇಷ್ಟು ಒಳ್ಳೆ ನಮಗೆ ತರಬೇತಿ ಕೊಡ್ತಾರೆ ಅಂತ ಖಂಡಿತ ನಮಗೆ ಗೊತ್ತಿರ್ಲಿಲ್ಲ. ಅವರು ಎಷ್ಟು ನಮಗೆ ಪ್ರಾಮಾಣಿಕವಾಗಿ ಅದನ್ನ ಹೆಂಗೆ ಯಾವ ತರ ಅನ್ನೋದು ಪ್ರತಿಯೊಂದೊಂದು ಅಳತೆ ಪ್ರಕಾರ, ಇಷ್ಟೇ ಸಿಮ್ಮಲ್ಲಿ ಇಟ್ಕೊಬೇಕು, ಇಷ್ಟೇ ಹುರಿಬೇಕು, ಆಮೇಲೆ ಇಷ್ಟೇ ಅದಕ್ಕೆ ವೆಯ್ಟ್ ಮಾಡಿಸ್ಬೇಕು, ಆಮೇಲೆ ಹಿಂಗೆ ಅದು ಬೆಲ್ಲ ಹಾಕಿ ಇದೇ ತರ ಮಾಡ್ಬೇಕು, ಎಲ್ಲದನ್ನು ನೀಟಾಗಿ ನಮಗೆ ತರಬೇತಿ ಕೊಟ್ರು ಸರ್. ಸುಮಾರು ಈ ಗೋಂದಿ ಬಲದಂಡೆ ಎಡದಂಡೆ ಇಲ್ಲಿರ್ತಕ್ಕಂಥ ರೈತ ಮಹಿಳೆಯರು ಸುಮಾರು ಒಂದು 80 ಜನಕ್ಕೆ ಕರ್ಕೊಂಡು ಹೋಗಿದ್ರು ಸರ್ ಸ್ಮೆಕ್ ಸಂಸ್ಥೆಯವರು. ಅಷ್ಟು ಜನರಲ್ಲಿ ಇವಾಗ ನಾನು ಉದ್ಯೋಗ ಮಾಡ್ತಾ ಇರೋದು ನನಗೊಂದು ಹೆಮ್ಮೆ ಇದೆ ಸರ್. ಅವರು ಕೊಟ್ಟಿರ್ತಕ್ಕಂಥ ತರಬೇತಿ ನನಗೆ ಜೀವನನೇ ಕಟ್ಕೊಟ್ಟಿದೆ ಸರ್. ಆಮೇಲೆ ಈಗ ತಾವು ಸಾವಯವ ಪದಾರ್ಥಗಳ ಒಂದು ಮೌಲ್ಯವರ್ಧನೆ ಮಾಡ್ತಾ ಇದ್ದೀರಲ್ಲ, ಕಚ್ಚಾ ವಸ್ತುಗಳು ಎಲ್ಲಿಂದ ತಗೊಂಡ್ ಬರ್ತೀರಿ, ಎಲ್ಲಿಂದ ತರಿಸ್ತೀರಿ ನೀವು? ರೈತರು ಬೆಳೆದಿರ್ತಾರೆ, ನಮ್ಮ ಅಕ್ಕಪಕ್ಕ ರೈತರು ಏನ್ ಬೆಳೆದಿರ್ತಾರೆ ಅವ್ರ ಹತ್ರನೇ ತಗೊಳ್ತೀವಿ. ಆಮೇಲೆ ಸಾವಯವ ಅಂಗಡಿಗಳು ಇರ್ತವೆ, ಇಲ್ಲ ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ಚೆನ್ನಾಗಿರೋದು ಹುಡುಕಿ ನೋಡಿ ತಗೊಂಡ್ಬರ್ತೀವಿ ಸರ್. ಗಂಡನ ಮನೆಗೆ ಬಂದಾದ್ಮೇಲೆ ಮತ್ತೆ ನೀವು ಹೊಸದಾಗಿ ಏನ್ ಕಲ್ತಿದ್ರಿ ಈ ಒಂದು ಉದ್ಯಮದಲ್ಲಿ, ಅಥವಾ ಈ ಒಂದು ಮೌಲ್ಯವರ್ಧನೆ ಆಮೇಲೆ ಬೇರೆ ಬೇರೆ ಒಂದೇನು ಪದಾರ್ಥಗಳು ಮಾಡ್ತಾ ಇದ್ದೀರಿ?
ಏನು ಹೊಸದಾಗಿ ಏನು ಇದು ಮಾಡ್ತಾ ಇದ್ದೀರಾ ಅಥವಾ ಏನು ತವ್ರ ಮನೆಯಲ್ಲೇ ಕಲ್ಕೊಂಡಿದ್ದು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದೀರಾ? ತವ್ರ ಮನೇಲಿ ಕಲ್ತಿದ್ದು ಅಂದ್ರೆ ನಮ್ಮ ಮನೇಲಿ ಏನ್ ಬೆಳಿತಿದ್ರು ತೊಗರಿ, ಅವರೆ, ಆಮೇಲೆ ಇದು ಕೊತ್ತಂಬರಿ ಕಾಳು, ಹುಳ್ಳಿ ಕಾಳು, ಆಮೇಲೆ ಇದು ಮೆಣಸಿನಕಾಯಿ, ಇವೆಲ್ಲ ಮನೇಲೆ ಬೆಳೀತಾ ಇದ್ರು. ಅದು ಪ್ರತಿ ಕುರ್ಷಣಿ ಕಾಳಿಂದ ಬೆಳೀತಾ ಇದ್ರು. ಪ್ರತಿ ಶುಕ್ರವಾರ ನಮ್ಮ ಅಜ್ಜಿ ತಾತ ಅವರೆಲ್ಲ ನಾವೇನ್ ಬೆಳೆದಿರ್ತಿದ್ವಲ್ಲ ಹುಣ್ಸೆಹಣ್ಣು ಇವೆಲ್ಲವೂ ಸಂತೆಗೆ ತಗೊಂಡೋಗಿ ಮಾರ್ತಾ ಇದ್ರು. ಅಕ್ಕಪಕ್ಕ ಮನೆಯವರೆಲ್ಲ ಸೇರ್ಕೊಂಡು ಅವ್ರದೇ ಒಂದು ಟೀಮು. ಅಜ್ಜಿ ಮನೇಲಿ ಜೊತೆಗೆ ಹೋಗ್ತಿದ್ದೆ, ನಾನೇನು ಅದು ಮಾರೋದು ಅದೆಲ್ಲ ಗೊತ್ತಿರ್ಲಿಲ್ಲ, ತುಂಬಾ ಚಿಕ್ಕವಳಿದ್ದೆ, ಜೊತೆ ಕರ್ಕೊಂಡು ಹೋಗ್ತಿದ್ದೆ. ನಾನು ನನಗೂ ಮಿಠಾಯಿ ಏನಾದ್ರು ಕೊಡಿಸ್ತಾರೆ ಅಂತ ಅನ್ಕೊಂಡು ಹೋಗ್ತಿದ್ರಿ ಅಜ್ಜಿ ಜೊತೆಗೆ. ಅಂದ್ರೆ ಅಜ್ಜಿ ಅದನ್ನೆಲ್ಲ ಪದಾರ್ಥ ಮಾರಿ ಸಂತೆ ಮಾಡಕ್ ಹೋಗ್ತಿದ್ರಲ್ಲ, ಅವಾಗ ನನ್ನಲ್ಲಿ ಕೂರಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಕೂರಿಸ್ತಿದ್ರು. ಅವಾಗ ಒಂದ್ 1/4 kg ಅರ್ಧ kg ಇರೋ ಹುಣ್ಸೆಹಣ್ಣು ₹1 ಮಾರ್ತಿದ್ರು ಸರ್. ತುಂಬಾ ರೇಟ್ ಕಡಿಮೆ ಇತ್ತು ಅವಾಗ. ಹೌದು, ಅವಾಗ ರೇಟ್ ಕಡಿಮೆ ಇತ್ತು, ಆಮೇಲೆ ಎಲ್ಲಾ ಪದಾರ್ಥಗಳು ಸಿಕ್ತಿತ್ತು. ₹20 ತಗೊಂಡೋದ್ರೆ ನಮ್ ಕೈಲಿ ತಗೊಂಬರಕ್ ಆಗ್ತಿರ್ಲಿಲ್ಲ ಸರ್. ಅಷ್ಟು 2 ಬ್ಯಾಗ್ ಫುಲ್ ತುಂಬಿರ್ತಿತ್ತು. ಅಜ್ಜಿ ಜೊತೆಗೆ ಹೋದಾಗ ನನಗೆ ಅವಾಗಿಂದು ಇಲ್ಲಿವರೆಗೂ ನನ್ನನ್ನ ವ್ಯಾಪಾರಕ್ಕೆ ಕರ್ಕೊಂಡ್ ಬರುತ್ತೆ ಅನ್ನೋದು ಐಡಿಯಾನೇ ಇರ್ಲಿಲ್ಲ ಸರ್. ಅಂದ್ರೆ ಅವಾಗ ನಿಮ್ಗೆ ಸ್ವಲ್ಪ ಇದು ಬಂತು ನಿಮಗೆ ಜ್ಞಾನ ಅಂತಂದ್ರೆ ಯಾವ ರೀತಿಯಿಂದ ವ್ಯಾಪಾರ ಮಾರಾಟ ಮಾಡ್ತಾರೆ ಅಂದ್ರೆ ಅವಾಗಿನ ಕಾಲದಲ್ಲೇ, ಅಂದ್ರೆ ಈಗ ಒಂದ್ 40 ವರ್ಷದ ಹಿಂದೆನೆ ಅವ್ರವ್ರ ಮನೇಲಿ ಬೆಳೆದಿರೋ ಪದಾರ್ಥನ ಅವರೇ ತಗೊಂಬಂದು ಮಾರ್ಕೆಟಿಂಗ್ ಮಾಡ್ತಾ ಇದ್ದಿದ್ದು, ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಿದ್ದು. ಇವಾಗ ನಾವೇನೋ ನಮ್ಮ ಮನೇಲಿ ಬೆಳೆದು ನಾವು ಮೌಲ್ಯವರ್ಧನೆ ಮಾಡಿ ನಾವೀಗ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಹಿಂದಿನ ಕಾಲದಲ್ಲೇ ಅಜ್ಜ ಅಜ್ಜಿರೇ ನಾವು ಮಾಡ್ತಾ ಇದ್ರು. ಆದ್ರೆ ಅದು ಯಾರಿಗೂ ಬೆಳಕಿಗೆ ಬಂದಿರಲಿಲ್ಲ, ಮನೆಗೋಸ್ಕರ ಮಾತ್ರ ಸೀಮಿತವಾಗಿತ್ತು. ಇಲ್ಲ ಒಂದು ಅಕ್ಕಪಕ್ಕದ ಒಂದು 2 ರೈತರಿಗೆ ಅಥವಾ ನೆಂಟರಿಷ್ಟರಿಗೆ ಅಷ್ಟು ಮಾತ್ರ ಸೀಮಿತ ಆಗಿತ್ತು ಅಲ್ವಾ? ಆಮೇಲೆ ಪ್ರತಿಯೊಬ್ರು ನಮ್ಮ ಅಜ್ಜಿ ಹತ್ರ ಬಂದು ಬೀಜಗಳನ್ನ ತಗೊಂಡ್ ಹೋಗೋರು. ನಾನು ಇವಾಗ ನಿಮಗೆ 1 ಸೇರ್ ಬೀಜ ಕೊಡಿ, ನನಗೆ ನಾನು ನೆಕ್ಸ್ಟ್ ನಿಮಗೆ 2 ಇಲ್ಲ 3 ಕೊಡ್ತೀನಿ, ನಿಮ್ಮನೆ ಬೀಜನೇ ಬೇಕು ನಮಗೆ ಅಂತ ಅಷ್ಟು ಡಿಮ್ಯಾಂಡ್ ಇಂದ ಬಂದು ತಗೊಂಡ್ ಹೋಗೋರು. ಜೋಳ ಬೆಳೆಯೋರು, ಮೆಕ್ಕೆಜೋಳ ಬೆಳೆಯೋರು, ಸೂರ್ಯಕಾಂತಿ ಬೆಳೆಯೋರು, ತುಂಬಾ ಬೆಳೆಯೋರು, ಸಾಸಿವೆ, ಎಳ್ಳು ಪ್ರತಿಯೊಂದೊಂದು ಬೆಳೆಯೋರು ಸರ್. ಈಗ ನೀವು ವಿಶೇಷವಾಗಿ ಈಗ ಅಗಸೆ ಉಂಡೆನ ಮಾಡ್ತಾ ಇದ್ದೀರಿ ಅಲ್ವಾ? ಇದ್ರ ಬಗ್ಗೆ ಎಲ್ಲಿ ತರಬೇತಿ ಪಡೆದ್ರಿ, ಮತ್ತೆ ಇದರಲ್ಲಿ ಏನೇನು ಬೇರೆ ಬೇರೆ ಪದಾರ್ಥಗಳು ಮಾಡ್ತಾ ಇದ್ದೀರಿ ಅಂತ ಸ್ವಲ್ಪ ಹೇಳಿ ಸರ್. ಶಿವಮೊಗ್ಗ KVKಯಲ್ಲಿ ಹನುಮಂತಸ್ವಾಮಿ ಸರ್ ಅವ್ರ ಟೀಮ್ ಅಲ್ಲಿ ಜ್ಯೋತಿ ರಾಥೋಡ್ ಮೇಡಮ್ ಅವ್ರ ಸೈಂಟಿಸ್ಟ್ ಅವ್ರ ಕೈ ಕೆಳಗಡೆ ಅಗಸೆ ಉಂಡೆ ಪದಾರ್ಥನ ಕಲ್ತೆ ನಾನು. ಆಮೇಲೆ ಅದರಲ್ಲಿ ಮಿಲೆಟ್ಸ್ ಅಲ್ಲಿನೂ ನಾನು ಮಾಡ್ಬೋದು, ನವಣೆ ಅಗಸೆ ಉಂಡೆ ಮಾಡ್ಬೋದು, ರಾಗಿ ಅಗಸೆ ಉಂಡೆ, ಮತ್ತೆ ಜೋಳದ ಅಗಸೆ ಉಂಡೆ, ಹೆಸರಿಟ್ಟಿನ ಅಗಸೆ ಉಂಡೆ, ಪ್ರತಿಯೊಂದೊಂದು ಹಿಟ್ಟುಗಳನ್ನು, ಈ ಕಡಲೆ ಹಿಟ್ಟಿಂದ ಆಗಿರ್ಬೋದು ಎಲ್ಲದ್ರಲ್ಲೂ ನಾನು ಅಗಸೆ ಉಂಡೆನ ಮಾಡಿ ಸಾವಯವ ಆಹಾರ ಮಳಿಗೆಗಳು ಎಲ್ಲೆಲ್ಲಿ ನಮ್ಮ ಶಿವಮೊಗ್ಗದಲ್ಲಿದ್ದಾವೆ ಎಲ್ಲಾ ಕಡೆನೂ ನಾನು ಮಾರಾಟ ಮಾಡಿದೀನಿ ಸರ್. ಮಾಡ್ತಾ ಇದ್ದೀನಿ ಸರ್. ಇದು ಹೇಗೆ ಅಂದ್ರೆ ಅವರು ಇಷ್ಟು ಬೇಕು ಅಂತ ಹೇಳಿ ನಿಮ್ಗೆ ಮುಂಗಡವಾಗಿ ಹೇಳಿರ್ತಾರ, ಇಲ್ಲ ನೀವೇ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀರಾ, ಹೇಗೆ ಸರ್? ಫಸ್ಟಿಗೆ KVKಯಲ್ಲಿ ನಮಗೆ ತರಬೇತಿ ಕೊಟ್ರಲ್ಲ, ಅಲ್ಲಿ ನಮಗೆ ಈ ಮೇಳಗಳಿದ್ದಾಗ ಎಲ್ಲಾನು ನಮಗೆ ಕರ್ಕೊಂಡು ಹೋದ್ರು. ಹೌದು ಸರ್. ಅವಾಗ ಬರೀ ಮೇಳದಲ್ಲಿ ಇದ್ದಾಗ ಮಾತ್ರ ನಮಗೆ ಅವಕಾಶ ಸಿಕ್ತಿತ್ತು. ಈಗ ಅವ್ರದೇ ಒಂದು ಸಹ್ಯಾದ್ರಿ ಆಹಾರ ಮಳಿಗೆ ಅಂತ ಮಾಡಿ ಅಲ್ಲೂ ನಮಗೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸುಧಾರಾಣಿ ಮೇಡಮ್. ಉತ್ಪನ್ನ ನೀವು ತಯಾರು ಮಾಡ್ತೀರಾ, ಅದನ್ನ ಕೊಡಬಹುದು, ಎಷ್ಟಾದ್ರೂ ಕೊಡ್ಬೋದು. ಅಲ್ಲಿ ಸೇಲ್ ಹೆಂಗ್ ಆಗುತ್ತೆ ನೋಡ್ಕೊಂಡು ನಮಗೆ ಹೇಳ್ತಾರೆ ಸರ್, ಆರ್ಡರ್ ಕೊಡ್ತಾರೆ. ಮತ್ತೆ ಶಿವಮೊಗ್ಗ ಆರ್ಗ್ಯಾನಿಕ್ ಅಂಗಡಿ ಮಂಜುನಾಥ್ ಸರ್ ಅವ್ರ ಅಂಗಡಿಗೂ ಕೊಡ್ತಾ ಇದೀವಿ. ಒಟ್ಟಾರೆ ಎಲ್ಲಿ ಸಾವಯವ ಪದಾರ್ಥಗಳು ಉಪಯೋಗಿಸ್ತಾ ಇದ್ದಾರೆ, ಸಾವಯವ ಪದಾರ್ಥಗಳ ಒಂದು ಮಳಿಗೆಗಳಿರ್ತವೆ, ಎಲ್ಲ ಕೊಡ್ತಾ ಇದೀವಿ. ಕೋವಿಡ್ ಟೈಮಲ್ಲಿ ಕೂಡ ಮಂಜುನಾಥ ಗೌಡ ಸರ್ ಕಲ್ಯಾಣ ಆರ್ಗ್ಯಾನಿಕ್ಸ್ ಅಂಗಡಿಯವರು ಅವಾಗೂ ಕೂಡ ನಮಗೆ ಆರ್ಡರ್ ತುಂಬಾ ಕೊಡ್ತಾ ಇದ್ರು ಸರ್. ಈ ಅಗಸೆ ಉಂಡೆಯಲ್ಲಿ ಏನೇನು, ಎಷ್ಟು ಪ್ರಮಾಣದ ಒಂದು ಬೇರೆ ಬೇರೆ ವಸ್ತುಗಳು, ಆಮೇಲೆ ಇದಕ್ಕೆ ಬೇಕಾದಂತ ಒಂದು ವಸ್ತುಗಳ ಬಗ್ಗೆ ಸ್ವಲ್ಪ ಹೇಳ್ರಿ ಏನಂತ ಸರ್. ಮೇನ್ ಅಗಸೆ, ಆಮೇಲೆ ಗೋಧಿ ಹಿಟ್ಟು, ಗೋಡಂಬಿ, ಏಲಕ್ಕಿ, ಬೆಲ್ಲ, ಒಂದು 6 ಪದಾರ್ಥಗಳು ಹಾಕ್ತಿವಿ ಸರ್. ಮೇನ್ ತುಪ್ಪ. ತುಪ್ಪ ನಾವು ಬೆಣ್ಣೆನ ನಮ್ಮ ರೈತರು ಅಕ್ಕಪಕ್ಕ ಮನೆಯವರು ಯಾರ ಮನೇಲಿ ಕರಾವ್ ಇರುತ್ತೆ ಅವ್ರ ಹತ್ರನೇ ಬೆಣ್ಣೆ ತಗೊಳ್ಳೋದು. ಮೊದ್ಲು ನಮ್ಮ ಮನೆಯಲ್ಲೂ ಹಸುಗಳಿತ್ತು. ದೇಸಿ ಹಸುವಿನ ತುಪ್ಪನ ಇಲ್ಲ ಕೆಲವರು ಕೇಳ್ತಾರೆ ಸರ್, ದೇಸಿ ಹಸುವಿನ ತುಪ್ಪನೇ ಬೇಕು ಅಂತ ಕೇಳಿ ಮಾಡಿಸ್ಕೊಳ್ಳೋರು ಇದ್ದಾರೆ. ಜೆನ್ಯೂನ್ ಕಸ್ಟಮರ್ಸ್ ಅವರು ನಮಗೆ ಕ್ವಾಲಿಟಿಯಾಗಿ ನೀಟಾಗಿ ನಮ್ಗೆ ಹಂಗೆ ಬೇಕು ಅಂತಾನು ಕೇಳ್ತಾರೆ. ದುಡ್ಡಿಗೆ ಅವ್ರು ಯೋಚನೆ ಮಾಡಲ್ಲ, ಒಳ್ಳೆ ಒಂದು ಹೆಲ್ತಿ ಫುಡ್ ಬೇಕು ಅಂತ ಕೇಳ್ತಾರೆ ಸರ್. ನಾವೆಲ್ಲ ಹೆಂಗ್ ಮಾಡ್ತೀವಿ ಅಂದ್ರೆ ನಮ್ಮ ಅಕ್ಕಪಕ್ಕ ರೈತರು ಏನಿದ್ದಾರೆ
ಇದ್ದಾರೆ, ಅವ್ರ ಹತ್ರನೇ ಬೆಣ್ಣೆ ತಗೊಂಡು ಕಾಸಿ ಹ್ಮ್ ನಾವೇ ತುಪ್ಪ ತಯಾರು ಮಾಡ್ಕೊಂಡು ಮಾಡ್ತೀವಿ ಸರ್. ಕೆಲವ್ರು ನಮಗೆ ರೇಟ್ ಕಡಿಮೆ ಇರ್ಲಿ ನಮ್ಗೆ ಅಂತಾನೂ ಬರ್ತಾರೆ. ಹೌದು ಹಂಗಿದ್ದಾಗ ನಾವು GRB ಅಥವಾ ಅಂಗಡಿ ತುಪ್ಪನೂ ಯಾರು ಯಾವ ತರ ಕ್ವಾಲಿಟಿ ಕೇಳ್ತಾರೋ ಆ ತರ ಮಾಡಿ ಕೊಡ್ತೀವಿ ಸರ್. ಕ್ವಾಲಿಟಿ ನಾನು ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದಕ್ಕೆ ಇವತ್ತಿಗೂ ನನ್ನ ಅಗಸೆ ಉಂಡೆಗೆ ತುಂಬಾ ಬೇಡಿಕೆ ಇದೆ ಸರ್. ಬೇಡಿಕೆ ಇದೆ ಅಂತ ಹೇಳ್ತೀರಾ? ಹೌದು ಸರ್. ಇದರ ಜೊತೆಗೆ ಈಗ ತೋಟ ಅದೊಂದು ನಿರ್ವಹಣೆಗೆ ಬಂದ್ರೆ ಇದು ಹೆಂಗೆ ನೀವು ನಿಭಾಯಿಸ್ತಾ ಇದ್ದೀರಾ? ಸರ್ ತೆಂಗಿನಕಾಯಿ ನಮ್ದು ಕ್ರಾಪ್ ಇದೆ ಸರ್. ಅಲ್ಲಿ ಅದರಲ್ಲಿ ಎಳ್ನೀರು ಕೊಡ್ತಾರೆ, ಮತ್ತೆ ಕಾಯಿ ಬರ್ತವೆ, ಕಾಯಿನೂ ನಾವು ತಗೊಂಡು ಉಪಯೋಗಿಸ್ತೀವಿ. ಮತ್ತೆ ಆ ಗಿಟ್ಕಾದವನ್ನ ಎಣ್ಣೆ ಹಾಕ್ಸಿ ಮನೆಗೆ ಉಪಯೋಗಿಸ್ತೀವಿ. ಎಕ್ಸ್ಟ್ರಾ ಎಣ್ಣೆ ಒಂದ್ 50 ಲೀಟರ್ ಜಾಸ್ತಿ ಹಾಕ್ಸಿದ್ವಿ ಅಂದ್ರೆ ಅದ್ರಲ್ಲಿ ನಾನು ಸೋಪನ್ನು ಕೂಡ ಮಾಡಿ ಮಾರಾಟ ಮಾಡ್ತೀನಿ ಸರ್. ತೆಂಗಿನ ಎಣ್ಣೆ ಸೋಪು ಹೋಮ್ ಮೇಡ್ ಸೋಪು. ಅದರಲ್ಲಿ ಹಸುವಿನ ಗೋಮೂತ್ರ ಹಾಕಿ ನಾನು ಕೊಬ್ಬರಿ ಎಣ್ಣೆಯಲ್ಲಿ ಸೋಪ್ ಮಾಡಿ ಕೊಡ್ತೀನಿ ಸರ್. ಅದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ. ಏನಂದ್ರೆ ಆರ್ಡರ್ ಮುಂಚಿತವಾಗಿ 2 ತಿಂಗಳು 3 ತಿಂಗಳು ಮುಂಚಿತವಾಗಿ ಆರ್ಡರ್ ತಗೊಂಡು ನಾನು ಮಾಡ್ಕೊಡ್ತೀನಿ ಸರ್. ಒಟ್ಟು ಇದೆಲ್ಲ ಐಟಮ್ಸ್ ಮಾಡಕ್ಕೆ ನನಗೆ ಟೈಮ್ ಹೆಂಗೆ ಪಿಕಪ್ ಮಾಡ್ಕೊಂತೀನಿ ಅಂದ್ರೆ ಮಕ್ಳನ್ನ ಸ್ಕೂಲಿಗೆ ಕಳಿಸಿ ನಮ್ಮನೆಯವರು ಗದ್ದೆಗೆ ಹೋಗ್ತಾರೆ, ನಾವು ಜೊತೆಗೆ ಹೋಗ್ತೀವಿ. ಹೋಗದೇ ಇರೋ ಟೈಮಲ್ಲಿ ಮನೇಲಿ ಫ್ರೀ ಟೈಮಲ್ಲಿ ಇಷ್ಟೆಲ್ಲ ಐಟಮ್ಸ್ ಮಾಡ್ತಿದೀವಿ ಸರ್. ಇದಕ್ಕೆ ನೀವು ಒಬ್ರನ್ನ ಇಲ್ಲ ಇನ್ನೂ ಒಂದಿಬ್ಬರು ಮೂರನ್ನ ಸೇರಿಸ್ಕೊಂಡಿದ್ದೀರಾ? 3 ಜನ ನಮ್ ಟೀಮ್ ಇದೆ ಸರ್. ನಾವು ಅಷ್ಟ್ರ ಜೊತೆಗೆ ತರಬೇತಿ ತಗೊಂಡಿದ್ವಿ. ಕಮಲಾ ಅಂತ ಹೇಳಿ ಒಬ್ರು, ಚಂದ್ರಕಲಾ ಅಂತ, ಸಾಕಮ್ಮ ಅಂತ, ಒಂದ್ 3-4 ಜನ ನಾವು ಒಟ್ಟಿಗೆನೆ ಮಾಡ್ತೀವಿ ಸರ್. ಜಾಸ್ತಿ ಆರ್ಡರ್ ಬಂತು ಅಂದ್ರೆ ನಮ್ ಗ್ರೂಪ್ ಅಲ್ಲಿ ಸೇರ್ಕೊಂಡು ಮಾಡ್ತೀವಿ ಸರ್. ಆಮೇಲೆ ಸಂಘ ಏನಾದ್ರು ಮಾಡ್ಕೊಂಡಿದ್ದೀರಾ? ಸ್ವಸಹಾಯ ಸಂಘ ನಿಮ್ಮ ಊರಲ್ಲಿ, ಅಲ್ಲ ಊರಲ್ಲಿ ಅಂತಲ್ಲ, ಶಿವಮೊಗ್ಗದಲ್ಲಿ ಆಗ್ಲಿ ಅಥವಾ ಮತ್ತೆ ಬೇರೆ ನಿಮ್ಮ ಒಂದು ತವ್ರ ಮನೆಯಲ್ಲಿ ಇದ್ದಾಗ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘ ಅಂತ ಹೇಳಿ ಮೊದ್ಲೇ ತವ್ರ ಮನೇಲಿ ಇದ್ವಿ, ಆಮೇಲೆ ಗಂಡ ಮನೆಗ್ ಬಂದ್ಮೇಲೆ ಅಲ್ಲಿ ಬಿಟ್ವಿ. ಇಲ್ಲಿ ಧೈರ್ಯಲಕ್ಷ್ಮಿ ಸ್ವಸಹಾಯ ಸಂಘದಲ್ಲಿ ಇದ್ವಿ. ಅಷ್ಟೇ ಮಾಡಿದ್ವಿ ಸರ್, ಅಷ್ಟೇ ಮಾಡಿದ್ವಿ. ಈ ಧರ್ಮಸ್ಥಳದ್ದು ಇದ್ರಲ್ಲಿ ಸಂಘದಲ್ಲಿ ಸೇರಿದ್ವಿ. ಅಲ್ಲಿ ತುಂಬಾ ಕಲ್ಚರ್ ಆಕ್ಟಿವಿಟೀಸ್ ತುಂಬಾ ಮಾಡಿದ್ರು, ಚೆನ್ನಾಗಾಯ್ತು. ಇವಾಗ ನಾವು ಬಿಸ್ನೆಸ್ಗೋಸ್ಕರನೇ ಈಗ ಬೇರೆ ಬೇರೆ ಕಡೆ ಎಲ್ಲ NGOದವರು, ಈ ಚೈತನ್ಯ NGO ಸರ್, ಭದ್ರೇಶ್ ಸರ್, ಅವ್ರು ಕೂಡ ಬೇರೆ ಬೇರೆ ಸಂಘಗಳಿಗೆಲ್ಲ ನಮ್ಮನ್ನ ಕರೆಸಿ ತರಬೇತಿ ಕೊಡಿಸ್ತಾ ಇದ್ರು. ಆಮೇಲೆ ಮತ್ತೆ ನಾನು ಹೊಸಪೇಟೆಗೆಲ್ಲ ಹೋಗಿ ಅಲ್ಲೂ ಸೋಪಿನ ತರಬೇತಿ ಎಲ್ಲ ಕೊಟ್ಟು ಬಂದಿದ್ದೀನಿ ಸರ್. ಈ ತೆಂಗಿನ ಎಣ್ಣೆದು ಮಾಡೋದು ಸರ್. ಅಂದ್ರೆ ನಮ್ಮ ಸುತ್ತಮುತ್ತಲಲ್ಲಿ ಸಿಗ್ತಕ್ಕಂತ ವಸ್ತುಗಳನ್ನು ಉಪಯೋಗಿಸಿ ನಾವು ಮೌಲ್ಯವರ್ಧನೆ ಮಾಡಿ ನಮಗ್ ಬೇಕಾಗಿರೋ ಪದಾರ್ಥ ನಾವೇ ಮಾಡ್ಕೊಳ್ಳೋದು. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿ ಹೆಣ್ಮಕ್ಳುಗಳು ಮುಂದುವರಿಯಕ್ಕೆ, ಅಭಿವೃದ್ಧಿ ಆಗೋದಕ್ಕೆ ನಮ್ಗೆ ಏನೇನ್ ಬೇಕು ಅದನ್ನ ನಾವೇ ಪದಾರ್ಥ ರೆಡಿ ಮಾಡ್ಕೊಳ್ಳೋದು, ತಯಾರು ಮಾಡ್ಕೊಳ್ಳೋದು. ಇದು ತರಬೇತಿ ಅಂತ ಹೇಳಿದ್ರಿ, ಇದು ನೀವು ಉಚಿತ ತರಬೇತಿ ಕೊಡ್ತಿರೋ ಇಲ್ಲ ಖಾಸಗಿಯಾಗಿ ತಾವು ಮಾಡ್ತಾ ಇರೋದಕ್ಕೋಸ್ಕರ ಇಂತಿಷ್ಟು ಫೀಸು ಅಥವಾ ಇಂತಿಷ್ಟು ಅಂತಂತ ಏನಾದ್ರು ಆತರ ಮಾಡಿದೀರಾ, ಹೇಗೆ ಸರ್? KVKಯಲ್ಲಿ ಅಲ್ಲಿ ಕರೆಸ್ತಾ ಇರ್ತಾರೆ, ಅಲ್ಲಿ ಹೋದಾಗ ನಾನು ನಮ್ಮನ್ನೇ ಅವ್ರು ಕರೆಸಿ ನಮಗೇನೆ ಸಂಭಾವನೆ ಅವರಿಗೆ ಪಾಠ ಮಾಡ್ತಕ್ಕಂಥದ್ದು. ಈಗ ರೈತ ಹೆಣ್ಮಕ್ಳುಗಳಿಗೆ ನಾವು ಪ್ರೋತ್ಸಾಹವಾಗಿ ಅಂದ್ರೆ ರೋಲ್, ಈಗ ಯಾರು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಂದನೇ ಹೇಳಿಸಿದ್ರೆ ಅವರಿಗೆ ಸ್ವಲ್ಪ ಮನವರಿಕೆ ಆಗುತ್ತೆ ಅಂತ. ಅಂದ್ರೆ ಈಗ ಬೇರೆಯವ್ರು ಹೇಳೋದಕ್ಕೂ ನಾವು ಟ್ರೈನಿಂಗ್ ತಗೊಂಡು ಈ ತರ ಉದ್ಯೋಗ ಮಾಡ್ತಾ ಇರೋ ಮಕ್ಳು ನೋಡಿದ್ರೆ ನಾವು ಅವರಿಗೆ ಒಂದು ರೋಲ್ ಮಾಡಲ್ ತರ ಇರ್ತೀವಿ ಸರ್. ಅವ್ರು ನಮ್ಮನ್ನ, ಇವರು ಮನೇಲಿ ಇದ್ದವ್ರಲ್ವಾ, ದನಕರ ನೋಡ್ಕೊಂಡು ಮನೇಲಿ ಇದ್ದವ್ರು ಇಷ್ಟೊಂದು ಮಾಡ್ತಿದಾರ ಅಂತ ಅವ್ರಿಗೆ ಒಂಥರ ಹೆಮ್ಮೆ ಆಗುತ್ತೆ ಸರ್. ಹಳ್ಳಿಗಿರೋ ಹೆಣ್ಮಕ್ಳು ಇಷ್ಟೊಂದು ಮುಂದುವರಿಬೋದಾ, ಹಿಂಗೆಲ್ಲ ಮಾಡ್ಬೋದಾ ಅಂತ ಅವ್ರಿಗೊಂದು ನಂಬಿಕೆ ಇರೋದಿಲ್ಲ. ನಮ್ಮನ್ನ ನೋಡಿದಾಗ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ. KVKಗೂ ತುಂಬಾ ಗೌರವ ಇದೆ ಸರ್. ನಾವು ಕೈ ಮುಗ್ದೆ ಒಳಗೆ ಹೋಗ್ಬೇಕು ಅಂತಾರಲ್ಲ, ಅಷ್ಟು ನಂಬಿಕೆ ಇದೆ ನಮಗೆ. ನಮ್ಗೆ ಅಲ್ಲಿ ಹೋದಾಗ ಹೆಂಗಿರ್ಬೇಕು, ಯಾವ ತರ ನಾವು ಅಲ್ಲಿ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಿರ್ಲಿಲ್ಲ. ಅದೇ ಅಂದ್ರೆ ವೇದಿಕೆ ಕಲ್ಪಿಸ್ಕೊಡ್ತಾರೆ, ಕಲಿಸ್ತಾರೆ ಸರ್, ಚೆನ್ನಾಗಿ. ಹೌದು. ಈಗ ಈ ಒಂದು ನಿಟ್ಟಿನಲ್ಲಿ ತಾವು ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಎಲ್ಲೆಲ್ಲಿ ಭೇಟಿ ಮಾಡಿದಿರಿ, ಮತ್ತೆ ಹೊರ ರಾಜ್ಯಗಳಿಗೆ ಏನಾದ್ರು ಪ್ರವಾಸ ತಗೊಂಡು ಹೋಗಿದಾರಾ, ಇಲ್ಲ ನೀವೇ ಸ್ವಂತ ಹೋಗಿದ್ದೀರಾ? ಇಲ್ಲ ಸರ್, ಸ್ವಂತವಾಗಿ ನಾನು ಹೋಗಿಲ್ಲ. ಮನೆ ಹತ್ರ ಬಂದವ್ರಿಗೆ ಅಷ್ಟೇ ಹೇಳ್ಕೊಡ್ತೀನಿ. ಯಾರಾದ್ರೂ ಬೇಕು, ಈಗ ಹಪ್ಳ ಮಾಡೋದು ಹೇಳ್ಕೊಡ್ರಿ, ನಂಗೆ ಹದ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ಇದ್ ಮಾಡ್ತೀನಿ. ಅಲ್ಲ, ನಿಮ್ಮ ಒಂದು ನಾಲೆಜ್ ಅಂದ್ರೆ ನಿಮ್ಮ ಒಂದು ಬುದ್ಧಿ ವರ್ಧಿಸ್ಕೊಳ್ಳಕ್ಕೆ ಅಥವಾ ಇನ್ನೂ ಹೆಚ್ಚಿನ ಒಂದು ತಿರುಗಿ ನಾನು ಕೂಡ ನೋಡ್ಬೇಕು, ಕಲಿಬೇಕು ಅಂತ ಹೇಳೋದು ಇದ್ದಾಗ ಹೊರಗಡೆ ಹೋಗಿದ್ದು ಅಂದ್ರೆ ರಾಜ್ಯ ಬಿಟ್ಟು ಮತ್ತೆ ರಾಜ್ಯದಲ್ಲಿ ಪ್ರವಾಸಕ್ಕೆ ಹೋಗಿದ್ದೆ, ಆ ತರ ಅಪೇಕ್ಷೆ ತುಂಬಾ ಇದೆ ಸರ್. ಅವಕಾಶಕ್ಕೋಸ್ಕರ ಇಲ್ಲ ಸರ್, ಹೋಗಿಲ್ಲ. ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಈಗ ಶಿವಮೊಗ್ಗ ಡಿಸ್ಟಿಕ್ ಇಂದಾನೆ ಈಗ ಕೃಷಿ ಇದ್ರಲ್ಲಿ ಆತ್ಮ ಸಂಘದಲ್ಲಿ ನಂಗೆ ಮೆಂಬರ್ ಮಾಡಿದ್ದಾರೆ, ಡಿಸ್ಟಿಕ್ ಇಂದ ಆತ್ಮ ಯೋಜನೆಯಲ್ಲಿ. ಅವಕಾಶ ಸಿಕ್ಕರೆ ಖಂಡಿತ ನಾನು ಇನ್ನೂ ಹೆಚ್ಚಿನದಾಗಿ ತಿಳ್ಕೋಬೇಕು, ಕಲಿಬೇಕು ಅನ್ನೋ ಆಸಕ್ತಿ ಇದೆ ಸರ್. ಆಮೇಲೆ ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಈಗಾಗಲೇ ನೀವು ಹೇಳ್ತಾ ಇದ್ದೀರಿ KVK ಮುಖಾಂತರ, ಕೃಷಿ ವಿಶ್ವವಿದ್ಯಾಲಯಗಳ ಮುಖಾಂತರ ಅವರ ಒಂದು ಸಹಕಾರದಿಂದ, ಸಹಯೋಗದಿಂದ
ಮಾರಾಟದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಈಗ ಮಾರಾಟ ಮಾಡಬೇಕಾದ್ರೆ ಒಂದು ಏನಾದರೂ ಹೆಸರು ಇಡಬೇಕಾಯ್ತದೆ, ಇಲ್ಲ ಏನಾದರೂ ಒಂದು ಸ್ವಲ್ಪ ಅದಕ್ಕೆ ಬ್ರ್ಯಾಂಡಿಂಗ್ ಮಾಡಬೇಕಾಯ್ತದೆ. ಈ ವಿಚಾರದಲ್ಲಿ ತಾವು ಯಾವ ರೀತಿಯಿಂದ ಮುಂದುವರೆದಿದ್ದೀರಾ? ಸರ್ SVT ಅಂತ ಒಂದು ಬ್ರ್ಯಾಂಡ್ ಮಾಡಿದೀವಿ ಸರ್. ನಿಮ್ಮ ಎಲ್ಲಾ ಒಂದು ಉತ್ಪನ್ನಗಳಿಗೆ SVT ಅಂತ SVT ಸರ್ವೈಂತು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಇಟ್ಟಿದೀವಿ ಸರ್. ಇದ್ರಲ್ಲಿ ಹೆಂಗೆ ಅಂದ್ರೆ ನನ್ನ ಗಂಡನ ಹೆಸರು, ನನ್ನ ಮಕ್ಳ ಹೆಸರು, ಮನೆ ದೇವ್ರ ಹೆಸರು ಎಲ್ಲ ಒಂದ್ರಲ್ಲೇ ಬರೋ ಹಂಗೆ SVT ಸರ್ವೈಂತು ಹೋಮ್ ಪ್ರಾಡಕ್ಟ್ಸ್ ಅಂತೇಳಿ. ಏನಿದು ಸರ್ವೈಂತು ಅಂದ್ರೆ? ಅಂದ್ರೆ ಸರ್ವೈಂತು ಅಂದ್ರೆ ನನ್ನ ಇಷ್ಟ ದೇವರು, ಕುಲದೇವರು, ಎಲ್ಲಾ ದೇವರು ಸರ್ವೈಂತು ಅದ್ರಲ್ಲೇನೆ ಬರುತ್ತೆ. ನಮ್ಮ ಮನೆ ದೇವರು ಮೈಲಾರಲಿಂಗೇಶ್ವರ, ಈಶ್ವರನ ಒಂದು ಆಶೀರ್ವಾದದ ರೂಪನೇ ಅಲ್ವಾ? ಆ ದೇವರ ಆಶೀರ್ವಾದದಿಂದ ನಮ್ಮ ಪ್ರಾಡಕ್ಟ್ ಮುಂದುವರಿಲಿ. ನಿಧಾನ ಆದ್ರೂ ಪರವಾಗಿಲ್ಲ, ಎಲ್ಲರಿಗೂ ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಗುಣಮಟ್ಟದ್ದು ಕೊಡೋಣ ಅಂತೇಳಿ ಅದೊಂದು ಬ್ರ್ಯಾಂಡಿಂಗ್ ಮಾಡಿದೀನಿ ಸರ್. ಅದು ಒಂದು ಲೋಗೋ ಮಾಡಿಸಿದೀನಿ. ಮತ್ತೆ ಇದು ನಮ್ಮ KVK ಇಂದಾನೆ ನನಗೆ ಒಂದು ಕೊಟ್ಟಿದ್ದಾರೆ ಸರ್. ICRದು ಲೋಗೋ ಕೊಟ್ಟಿದ್ದಾರೆ, ಕಿಸಾನ್ ಸಮೃದ್ಧಿ ಲೋಗೋ ಕೊಟ್ಟಿದ್ದಾರೆ. ಮತ್ತೆ ಅದರ ಒಂದು ಅಡಿಯಲ್ಲಿ ನಾನು ತುಂಬಾ ಟ್ರೈನಿಂಗ್ಗಳನ್ನು ಬೇರೆ ಬೇರೆ ಕಡೆ, ಹೊಸಪೇಟೆಗೆ ಹೋಗಿ ನಾನು ಸೋಪಿನ ಟ್ರೈನಿಂಗ್ ಕೊಟ್ಟೆ. ಅವರು ನನ್ನ ಒಂದು ತರಬೇತಿಯಿಂದ ಅವರೊಂದು ಜೀವನ ಕಟ್ಕೊಳ್ಳೋಕೆ ಇದಾಯ್ತು ಸರ್. ಯಾಕಂದ್ರೆ ಆ ಒಂದು ಭಾಗದಲ್ಲಿ ತೆಂಗು ಕೂಡ ಇದೆ. ಹೌದು, ಆ ಒಂದು ಏನು ಭಾಗ ಇದೆಯಲ್ಲ ಹೊಸಪೇಟೆ, ಈಗ ವಿಜಯನಗರ ಜಿಲ್ಲೆ, ಹೌದು ಸರ್, ನೀರಾವರಿ ಪ್ರದೇಶ, ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ, ತೆಂಗು ಇದೆ ಅಲ್ಲಿ. ತೆಂಗು ಭತ್ತನೇ ಮುಖ್ಯ ಒಂದು ಬೆಳೆ. ಆ ನಿಟ್ಟಿನಿಂದ ಅವರು ಎಳ್ನೀರು ಈಗ ಎಲ್ಲದಕ್ಕೂ ಬೆಲೆ ಇದೆ, ತೆಂಗಿನ ಚಿಪ್ಪಿಗೂ ಬೆಲೆ ಇದೆ, ಅದು ಬೇರೆ ವಿಚಾರ. ಅದರಿಂದನೂ ಚಿಪ್ಪಿಂದನೂ ಸೋಪ್ ಮಾಡಬಹುದು ಅಂತಾನೂ ಹೇಳ್ಕೊಟ್ಟಿದ್ದೀರಾ ಸರ್. ಸೊ ಈ ನಿಟ್ಟಿನಲ್ಲಿ ಈಗ ನಿಮಗೆ ಯಾವುದೇ ಒಂದು ಅವಶ್ಯಕತೆ ಇಲ್ಲ, ಈಗ ಮಾರಾಟ ಮಾಡೋದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀರಾ, ನಿಮಗೆ ಒಂದು ಮಾರಾಟದ ಒಂದು ಸಮಸ್ಯೆ ಆಗ್ತಾ ಇಲ್ಲ ಸರ್. ಈಗ ನಂತರ ಹೆಣ್ಮಕ್ಳು, ಹಳ್ಳಿ ರೈತ ಹೆಣ್ಮಕ್ಳು ಕಲ್ತು ಈ ತರ ಒಂದು ಮಾಡ್ಕೊಂಡ್ರೆ ಒಳ್ಳೇದು, ಅವರವರ ಒಂದು ಸ್ವಾವಲಂಬಿ ಜೀವನ ನಡೆಸಬಹುದು. ಇವತ್ತು ಗಂಡ ಹೆಂಡತಿ ಇಬ್ರು ದುಡಿದ್ರೂ ಕಡಿಮೆನೆ ಇವಾಗಿನ ಒಂದು ವಾತಾವರಣದಲ್ಲಿ. ಆದ್ರೆ KVKಲಿ ಏನ್ ಹೇಳ್ತಾರೆ ಅಂದ್ರೆ ಫಸ್ಟ್ ನೀವು ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಆಮೇಲೆ ಬಿಸ್ನೆಸ್ ಅಂತಾನೆ ನಮಗೆ ಕಲ್ಸಿರೋದು ಸರ್. ಹಂಗಾಗಿ ನಾವು ಮಕ್ಕಳನ್ನು ಎಜುಕೇಶನ್ ನೋಡ್ಕೊಂತ, ಗಂಡ ಮಕ್ಳದ್ದೆಲ್ಲ ನೋಡ್ಕೊಂಡು ಫ್ರೀ ಟೈಮಲ್ಲಿ ಇವೆಲ್ಲ ನಾನು ಮಾಡಿ ಹೆಸರು ಮಾಡಿದೀನಿ ಸರ್. ಮೊದಲಿಗೆ 2022-23 ನನಗೆ ರೈತ ಮಹಿಳೆ ಅವಾರ್ಡ್ ಸಿಕ್ತು ಸರ್. ನನಗೆ ಜಿಲ್ಲಾ ಮಟ್ಟದ ಸರ್ ಅತ್ಯುತ್ತಮ ರೈತ ಮಹಿಳೆ ಅಂತ ಪ್ರಶಸ್ತಿ ಸಿಕ್ತು. KVK ಹನುಮಂತ ಸ್ವಾಮಿ ಸರ್ ಯೂನಿವರ್ಸಿಟಿಯಿಂದ ಸರ್ 2022-23 ರೈತ ಮಹಿಳೆ ಅಂತ ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಅಂತ. ಇದಲ್ದೇನೆ ಮತ್ತೆ ನಿಮಗೆ ಜಿಲ್ಲಾ ಮಟ್ಟದಲ್ಲೇನೆ ಇದು ಮಿಲೆಟ್ಸ್ ಕಾಂಪಿಟೇಷನ್ ಇತ್ತು, ಅದರಲ್ಲಿ ಫಸ್ಟ್ ಬಂತು ಸರ್ ನನಗೆ. ಯಾವ ವರ್ಷ? ಅದು 23 ಸರ್. ಇದಲ್ದೇನೆ ಮತ್ತೆ ಬೇರೆ ಬೇರೆ ಈಗ ಸಂಘ ಸಂಸ್ಥೆಗಳಿಂದ ನಿಮಗೆ ಪ್ರಶಂಸೆ ಮಾಡೋದಾಗ್ಲಿ ಅಥವಾ ಸನ್ಮಾನ ಮಾಡೋದಾಗ್ಲಿ ಆ ತರದ್ದು ಆಗಿದೆ ಸರ್. ಗೆಳೆಯರ ಬಳಗ ಸಹಕಾರ ಸಂಘದಲ್ಲಿ ಸನ್ಮಾನ ಮಾಡಿದ್ರು. ಮತ್ತೆ KVKಯಲ್ಲಿ ರಜತ ಸಂಭ್ರಮೋತ್ಸವದಲ್ಲಿ ಅದ್ರಲ್ಲೂ ಒಂದು ಮರೆತು ಹೋದ ಖಾದ್ಯದಲ್ಲಿ ಫಸ್ಟ್ ಬಂತು, ಅದು ನನಗೆ ಸನ್ಮಾನ ಆಯ್ತು. ಆಮೇಲೆ ಮತ್ತೆ ಬೆಂಗಳೂರಿಗೆ ತನಕನೂ ಹೋಗಿ ಅಡಿಗೆ ಪ್ರೋಗ್ರಾಮ್ ಮಾಡಿ ಸಾವಯವ ಪದಾರ್ಥ ಮಾಡ್ತಾರಲ್ಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಿಲೆಟ್ ಮೇಳ ಅಂತ ಹೇಳಿ ಮಾಡ್ತಾರೆ ಸರ್. ಒಂದ್ಸಲ ಹೋಗಿ ಬಂದಿದ್ದೀನಿ ಸರ್. ಯಾವ ವರ್ಷ? 24ನೇ ಇಸ್ವಿಯಲ್ಲಿ ಹೋಗಿ ಬಂದಿದ್ದೀನಿ. ಸೊ ಅಲ್ಲೇ ಕಾಂಪಿಟೇಷನ್ ಮಾಡಿದೀರಾ? ಕಾಂಪಿಟೇಷನ್ ಹೇಗಂತ ಗೊತ್ತಿರ್ಲಿಲ್ಲ ನನ್ಗೆ, ಅಲ್ಲಿ ಗೊತ್ತಾಯ್ತು. ಹೋಗಿ ನೋಡಿ ಎಲ್ಲ ಅಲ್ಲಿದೆ ಏನು ಅಂತ ನೋಡ್ಕೊಂಡು ಬಂದ್ವಿ ಸರ್ ನಾವು. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಫುಡ್ ಆಫೀಸರ್ ಸೋಮೇಶ್ ಸರ್ ಅಂತ ಇದ್ದಾರೆ, ಅವರು ನಮ್ಮ ಡಿಸ್ಟಿಕ್ ಇಂದ ಅಕ್ಕಿ ರೊಟ್ಟಿ ಸ್ಟಾಲ್ ನ ಇದು ಶ್ರೀರಂಗಪಟ್ಟಣ KVK ಕೃಷಿ ಮೇಳದಲ್ಲಿ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಸರ್. ಆ ವರ್ಷ ನಾವು ಬರೀ ರೈತ ಮೇಳೆ, ನಾನು ಇಲ್ಲಿಂದ ಒಬ್ಳೆ ಹೋಗಿದ್ದು, ಬೆಂಗಳೂರಿಂದ ನಮ್ಮ ಅಕ್ಕನೊಬ್ರನ್ನ ಕರೆಸ್ಕೊಂಡಿದ್ದೆ, ಇಬ್ರೇ ಸೇರಿ ನಾವು ಮಾಡಿದ್ವಿ ಸರ್. ಅಲ್ಲಿ ಒಳ್ಳೆ ಹೆಸರು ಮಾಡಿದ್ವಿ ಸರ್. ಆತ್ಮತೃಪ್ತಿಯಿಂದ ಬಂದ್ವಿ ಮನೆಗೆ, ಅಷ್ಟು ಖುಷಿಯಿಂದ ಬಂದ್ವಿ ಸರ್. ನಾನು ₹1 ತಗೊಂಡು ಹೋಗಿರ್ಲಿಲ್ಲ. ಅಲ್ಲಿ ಹೋಗಿ ನಾನು ಅಕ್ಕಿ ರೊಟ್ಟಿ ಮಾಡಿದ್ಮೇಲೆ ತುಂಬಾ ರಶ್ ಅಂದ್ರೆ ತುಂಬಾ ರಶ್ ಸರ್. ನಾವು ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಆಫೀಸರ್ ಈಗೇನು ಶ್ರೀರಂಗಪಟ್ಟಣ ಮಂಡ್ಯ ಅಲ್ಲೇನು ಆಫೀಸರ್ಗಳಿದ್ದಾರೆ, ಫುಡ್ ಆಫೀಸರ್, ಈ ಆಫೀಸರ್ಗಳಿಗೆ ಫೋನ್ ಮಾಡಿ ಹೇಳಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಒಳ್ಳೆ ಹೆಸರು ಬಂತು ಸರ್ ನನಗೆ. ಒಟ್ಟಾರೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತೀರಾ? ಕನಿಷ್ಠ ಅಂದ್ರೆ ಅಲ್ಲಿ ಸ್ಟಾಲ್ ಹತ್ರ ಹೋದಾಗ ಒಂದು 10-15 ಸಾವಿರ ಇಟ್ಕೊಬೇಕು ಸರ್.
ನಾನು ಏನು 1 ರೂಪಾಯಿನೂ ಒಯ್ದಿರ್ಲಿಲ್ಲ. ಪಕ್ಕದಲ್ಲಿ ಕೋಲಾರದಿಂದ ಇದು ಪಾನಿಪುರಿ ಹಾಕಿದ್ರು, ಅವ್ರ ಸಹಾಯ ತಗೊಂಡೆ. ಅವರು ಸಹಾಯ ತಗೊಂಡು ಅವರೇ ನಮ್ಮ ಜೊತೆ ಕರ್ಕೊಂಡೋಗಿ ಮಂಡ್ಯದಲ್ಲಿ ಇದು ಮಾರ್ಕೆಟಿಗೆ ಕರ್ಕೊಂಡೋಗಿ ಏನೇನು ಬೇಕು ತಗೊಳ್ರಿ, ಆಮೇಲೆ ನಿಧಾನಕ್ಕೆ ಕೊಡೋಂತ್ರಿ ಅಂತ ಸಪೋರ್ಟ್ ಮಾಡಿದ್ರು. ಆಮೇಲೆ ಅಲ್ಲೇ ಫುಡ್ ಆಫೀಸರ್ಗಳು ಸರ್, ಅವರು ಕೂಡ ನಮಗೆ ಗ್ಯಾಸ್ ಇಂದ ಹಿಡಿದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಸಹಕಾರ ಮಾಡಿದ್ರು ಸರ್. ನಾವು ಇಬ್ಬರೇ ಹೋಗಿದ್ರು ನಾವೊಂದು 10 ಜನ ಹೋಗಿದೀವಿ ಅನ್ನೋ ಫೀಲ್ ಅಲ್ಲಿ ನಾವು ಮಾಡಿದ್ವಿ ಸರ್. ಒಂದು ಎನರ್ಜಿ, ಉತ್ಸಾಹ ಇತ್ತು ಇತ್ತು ಸರ್, ಉತ್ಸಾಹ ಇತ್ತು. ಎಲ್ಲೂ ನಮ್ಗೆ ಮೋಸ ಅಂತಾಗ್ಲಿ ಒಂಥರ ಬೇಜಾರು ಆ ಥರ ಇಲ್ವೇ ಇಲ್ಲ ಸರ್. ಏನಂದ್ರೆ ನಾನು ಒಬ್ಳೆ ಹೋಗಿರೋದ್ರಿಂದ ನನಗೆ ತುಂಬಾ ಭಯ ಇತ್ತು ಸರ್. ಸ್ವಲ್ಪ ಅನ್ಸೆಕ್ಯೂರಿಟಿ ಅಂತ ಅನ್ಸುತ್ತೆ ಸರ್. ಒಬ್ಬರು ಹೋದಾಗ ಒಂದ್ ಸ್ವಲ್ಪ ಜೊತೆಗೆ ಒಬ್ಬರು ಇದ್ರೆ, ನಾನು ಅಲ್ಲಿ ಶ್ರೀರಂಗಪಟ್ಟಣದಿಂದ ನನ್ನ ಮನೆ ತಲುಪೋವರೆಗೂ ಎಲ್ಲಾ ಆಫೀಸರ್ಗಳು ನನಗೆ ಮೇಲೆ ಫೋನ್ ಮಾಡಿ ಸೇಫ್ ಆಗಿದ್ದೀರಾ, ಆರಾಮಾಗಿದ್ದೀರಾ, ಹೆದರಬೇಡಿ, ಆರಾಮಾಗಿ ಹೋಗಿ ಅಂತ ಅಷ್ಟು ಸಪೋರ್ಟ್ ಮಾಡಿ ನನಗೆ ಕರೆಸ್ಕೊಂಡು ವ್ಯವಸ್ಥಿತವಾಗಿ ಕಳಿಸ್ಕೊಟ್ರು ಸರ್. ಈಗ ಈ ಅಗಸೆ ಉಂಡೆ ಮಾಡ್ತಾ ಇದ್ದೀರಲ್ಲ, ಖರ್ಚು ಎಷ್ಟು ಬರ್ತಂತ ಹೇಳ್ತೀರಾ? 1 kg ಖರ್ಚು ಮಾಡೋದಕ್ಕೆ 1200 ರೂಪಾಯಿ ಖರ್ಚು ಬರುತ್ತೆ ಸರ್. 1 kg ಉಂಡೆ ಮಾಡೋದಾದ್ರೆ ಎಷ್ಟು ಖರ್ಚು ಬರುತ್ತೆ? 1200 ರೂಪಾಯಿ 1 kg ಖರ್ಚು ಬರುತ್ತೆ ಸರ್. ಮತ್ತೆ ನೀವು ಮಾರಾಟ ಮಾಡಿ ಅದರ ಲಾಭ ಅಂತ ಹೇಳಿದ್ರೆ ಅಂದ್ರೆ 1 kg ಹಿಟ್ಟು ಹಾಕಿದಾಗ ನಮ್ಗಲ್ಲಿ 2 kg ಹಿಟ್ಟು ಬರುತ್ತೆ ಸರ್. ಓಕೆ ಓಕೆ ಓಕೆ. ಈಗ ಹಂಗ್ 1 to double ನಮಗೆ ಕ್ವಾಂಟಿಟಿ ಬರೋದ್ರಿಂದ ನಾವು ಅದನ್ನ 1000 ರೂಪಾಯಿಗೆ ಸೇಲ್ ಮಾಡ್ತಾ ಇದೀವಿ ಸರ್. ಇವಾಗ ಮೊದಲು ಬರೀ 600 ರೂಪಾಯಿ 500 ರೂಪಾಯಿಗೆ ಫಸ್ಟ್ ಸ್ಟಾರ್ಟಿಂಗ್ ಇತ್ತು ಸರ್. 2016ನೇ ಇಸ್ವಿಯಲ್ಲಿ, 16-17ನೇ ಇಸ್ವಿಯಲ್ಲಿ ಫಸ್ಟ್ ಆರ್ಡರ್ ಕೊಟ್ಟಿದ್ದು ನಂಗೆ ಜ್ಯೋತಿ ಮೇಡಮ್ ಮತ್ತೆ ಉಷಾ ಮೇಡಮ್ ಸರ್. ಅವರು ಅಂದ್ರೆ ಒಂದು ಕೃಷಿ ಕ್ಷೇತ್ರೋತ್ಸವ ಅಂತೇಳಿ ಅಲ್ಲಿ ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ರು ಇಲ್ಲಿ ಕೆವಿಕೆಯಲ್ಲಿ. ಅಲ್ಲಿ ಹೋದಾಗ ನನ್ಗೆ ಆರ್ಡ್ರು ಮಾಡಕ್ ಕೇಳಿದ್ರೆ ತಗೊಂಡು ಹೋಗಿದ್ದೆ ನಾನು. ಅವ್ರು ತುಂಬಾ ಖುಷಿ ಪಟ್ರು ಸರ್. ಯಾವುದೇ ವೆಯ್ಟ್ ಮಿಷನ್ ಇಲ್ದೇನೆ, ಅಳತೆ ಏನು ಇಲ್ದೇನೆ, ಒಬ್ಬ ರೈತ ಮಹಿಳೆ ಮನೆಯಲ್ಲೇ ಇದ್ದು ಒಂದೇ ಸೈಜಿಗೆ ಒಂದೇ ಕ್ವಾಂಟಿಟಿಯಾಗಿ 50 ಗ್ರಾಮ್ ಅಂದ್ರೆ 50 ಗ್ರಾಮೇ ಇರಬೇಕು ಸರ್. ಆ ತರ ನಾನು ಉಂಡೆ ಮಾಡ್ಕೊಂಡು ತಗೊಂಡೋಗಿದ್ದೆ. ಈಗ ನೀವು ಮಾರಾಟ ಮಾಡ್ತಾ ಇರೋದು ಯಾವ ಒಂದು ಪ್ಯಾಕ್ಗಳಲ್ಲಿ, ಯಾವ ಒಂದು ತೂಕದಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ? 1 ಪೀಸು ಕೂಡ ಮಾರಾಟ ಮಾಡೋದು ಇಲ್ಲ ಸರ್. 1/4 kg 1 kg 2 kg 5 kg ಹಿಂಗೆ ಮಾಡಿದೀನಿ ಸರ್ ನಾನು. ಈ 1/4 kgನೇ ತುಂಬಾ ಹೋಗುತ್ತೆ ಸರ್. ನಮ್ಮ ಯಾಕಂದ್ರೆ ಕಡಿಮೆ ರೇಟ್ನು ಇರುತ್ತೆ, ಆಮೇಲೆ ಕಡಿಮೆ ಒಂದು ಕ್ವಾಂಟಿಟಿ ಅಂತಂದ್ರೆ ಸ್ವಲ್ಪ ಪ್ರಮಾಣ ಕಡಿಮೆ ಪ್ರಮಾಣದ್ದು ಇರುತ್ತೆ. ನೋಡೋಣಪ್ಪ ಇದೊಂದು ಒಂದ್ಸಲ ಒಯ್ದು ಬಿಟ್ಟು ಬೇಕಾದ್ರೆ ಆಮೇಲೆ ತಗೊಳ್ಳೋಣ ಅಂತ ಅನ್ನೋರು ಇರ್ತಾರೆ. ತಗೊಂಡವರು ಮತ್ತೆ ಒಂದ್ 3-4 ಸಲ ತಗೊಂತಾನೆ ಇದಾರೆ ಸರ್. ಖಾಲಿ ಆದಂಗ್ ತಗೊಂತಾನೆ ಇದಾರೆ. ನಮ್ಮ 32 ಜಿಲ್ಲೆಗಳಿಂದನೂ ನಮಗೆ ಪ್ರತಿ ತಿಂಗಳು ಯಾರಾದ್ರೂ ಫೋನ್ ಮಾಡೇ ಮಾಡ್ತಾರೆ, ಇಂಥದ್ ಬೇಕು ಮೇಡಮ್ ಅಂತಾರೆ. ನಾವು ಮೇಳದಲ್ಲಿ ಮಾರಾಟ ಮಾಡಿ 2 ವರ್ಷದ ಹಿಂದೆ ನಾವು ಮಾರಾಟ ಮಾಡಿದ್ವಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಅಂತೇಳಿ. ಅದನ್ನ ಇವಾಗ ನಮಗೆ ಇಲ್ಲ ಮೇಡಮ್ ಅವಾಗ ತಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು, ಇವಾಗೂ ನಮಗೆ ಕೊಡಿ ಅಂತೇಳಿ ಅವಾಗಿನ ಫೋನ್ ನಂಬರ್ ಅಡ್ರೆಸ್ ಇಟ್ಕೊಂಡು ಇವಾಗ ಫೋನ್ ಮಾಡಿ ತರ್ಸ್ಕೊಂಡಿರೋರು ಇದಾರೆ ಸರ್. ಒಟ್ಟಾರೆ ಖರ್ಚೆಲ್ಲ ಹೋಗಿ ನಿವ್ವಳ ಲಾಭ ಅಂತ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಆಗುತ್ತೆ ಸರ್. ತಿಂಗಳಿಗೆ ಒಂದು 30,000 ಟರ್ನ್ ಓವರ್ ಮಾಡ್ಬೋದು ಸರ್ ನಾನು. ಒಂದೊಂದ್ಸಲ ಜಾಸ್ತಿನೂ ಆಗುತ್ತೆ, ಒಂದೊಂದ್ಸಲ ಏನು ಇರೋದೇ ಇಲ್ಲ, ಆರಾಮಾಗಿರ್ತೀವಿ. ಯಾಕಂದ್ರೆ ಇದು ಫ್ರೀ ಟೈಮ್ ಅಲ್ಲಿ ಮಾಡೋದಲ್ಲ ಸರ್ ನಾನು. ಅದಕ್ಕೆ ಬಿಸ್ನೆಸ್ಗೆ ಅಂತಾನೆ ನಾನು ಕೂತ್ರೆ ಚೆನ್ನಾಗಿ ಮಾಡ್ಬೋದು, ಒಳ್ಳೆ ಕೆರಿಯರ್ ಬಿಲ್ಡ್ ಮಾಡ್ಕೋಬಹುದು ಸರ್ ನಾನು. ಆದ್ರೆ ತೋಟ, ಜಮೀನು, ಮಕ್ಕಳು, ಮರಿ ಇವೆಲ್ಲನೂ ಅಂದ್ರೆ ಸಂಸಾರದ ಒಂದು ಇದರಲ್ಲಿ ಇದೊಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕಂತಾನೆ ಪ್ರತ್ಯೇಕವಾಗಿ ಮಾಡಿದ್ರೆ ಮಾಡ್ಬೋದು ಅಂತ ಮಾಡ್ಬೋದು ಸರ್, ಮಾಡ್ಬೋದು. ಈಗ ಮಿಶ್ರಾ ಪೇಡ ಹೆಂಗೆ ಇದೆಯೋ ಆ ತರ ನಮ್ದು ಒಂದು ಬ್ರ್ಯಾಂಡ್ ಆಗುತ್ತೆ ಸರ್ ಮುಂದೊಂದು ದಿನದಲ್ಲಿ. ಬ್ರ್ಯಾಂಡ್ ಆಗಿ ಸಣ್ಣ ಸಣ್ಣ ಅಂಗಡಿಗಳು ರೈಲ್ವೆ ಸ್ಟೇಷನ್ ಅಲ್ಲಿ, ಬಸ್ ಸ್ಟಾಪ್ ಹತ್ರ, ಇಲ್ಲ ಸಾರ್ವಜನಿಕರು ಎಲ್ಲಿ ಕೂಡ್ಕೊಳ್ತಾರೆ ಅಂತ ಜಾಗದಲ್ಲಿ, ಇಲ್ಲ ರಿಟೇಲ್ ಅಂಗಡಿ ತರನೂ ಮಾಡ್ಬೋದು ಸರ್. ಆ ತರ ಒಂದು ಆಸೆ ಇದೆ ಸರ್, ಮಾಡ್ಬೇಕು ಅಂತ ಒಂದು. ಇದು ನಿಮ್ಮ ಮುಂಜಿನ ಯೋಜನೆ ಸರ್. ನನಗೆ ತುಂಬಾ ಆಸೆ ಕನಸು ಇದ್ದಿದ್ದು ಪ್ರತಿಯೊಂದು ಅಂಗನವಾಡಿಯಲ್ಲಿನೂ ಚಿಕ್ಕ ಮಕ್ಕಳಿಂದ ಹಿಡಿದು ನಾವ್ ಎಲ್ಲಾ ಕಡೆನೂ ಕೊಡ್ಬೇಕು ಅನ್ನೋ ಒಂದು, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಕೊಡ್ಬೇಕು, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಊರುಗಳಲ್ಲಿ ಶುರು ಮಾಡಿದ್ರೆ ಬೇರೆ ಜಿಲ್ಲೆಗಳು. ಯಾಕಂದ್ರೆ ಅದ್ರ ವಿಶೇಷತೆ ಏನು ಅಂದ್ರೆ ಸರ್, ಕಲಿಕಾ ಸಾಮರ್ಥ್ಯ ಇಂಪ್ರೂವ್ ಆಗುತ್ತೆ. ಅಗಸೆ ಅಂತ ಅಂದ್ರೆ ಅದು BP ಗೆ, ಶುಗರಿಗೆ,
ಹಾರ್ಟಿಗೆ ಅದು ತುಂಬಾ ಬೆನಿಫಿಟ್ ಇದೆ. ಒಮೆಗಾ 3 ಫ್ಯಾಟಿ ಆಸಿಡ್ ಇದೆ, ಅದು ಹೆಲ್ತಿಗೆ ತುಂಬಾ ಒಳ್ಳೇದು ಸರ್. ನಾವು ಹಸುವಿನ ತುಪ್ಪ ಉಪಯೋಗಿಸಿ ನಾವು ಈ ತರ ಅಗಸೆ ಉಂಡೆ ಮಾಡೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಸರ್. ಉದಾಹರಣೆ ನನ್ನ ಮಕ್ಕಳೇ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅವಾಗ ನಮ್ಮ ಮಕ್ಳು ಏನು ಓದ್ತಿರ್ಲಿಲ್ಲ ಹಳ್ಳಿಲಿ ಇದ್ದಾಗ, ಅಬಕಾಸಿಗೆ ಹಾಕದೆ ಆಮೇಲೆ ಡೈಲಿ ಉಂಡೆ ಮಾಡಿ ತಿನ್ನಿಸ್ತಾ ಬಂದೆ. ಅದರಲ್ಲಿ ಸತತವಾಗಿ 2-3 ಗೋಲ್ಡ್ ಮೆಡಲ್ ತಗೊಂಬಂದ್ಲು ಸರ್. ಹಂಗಾಗಿ ನನಗೆ ಇದೊಂದು ಉದ್ಯಮ ಮಾಡೋದಕ್ಕೆ ಪ್ರೋತ್ಸಾಹ, ಇದು ಮಾಡ್ಬೋದು, ಸಕ್ಸಸ್ ಆಗುತ್ತೆ ಅನ್ನೋದೊಂದು ನೀವು ನಿಮ್ಮ ಮಕ್ಕಳ ಮೇಲೆ ಪ್ರಯೋಗ ಆಯ್ತು ಸರ್. ಆಯ್ತು, ಏನೇ ಮಾಡಿದ್ರು ಫಸ್ಟ್ ನಾವು ಮಾಡಿ ನೋಡ್ತೀವಿ ಸರ್ ಇದು ಹೆಂಗ ಆಗುತ್ತೆ ಅಂತ. ಆಮೇಲೆ ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ರು. ಫಸ್ಟ್ ಸ್ಟಾರ್ಟಿಂಗು ನಾನು ಕೆವಿಕೆ ಹೋಗೋಕೇನೆ ಕಳಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ದೊಡ್ಡ ಫ್ಯಾಮಿಲಿ, ಗಂಡನ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದ್ರು, ಮಾಡ್ಬೇಕು, ಗದ್ದೆಗೆ ಕಟ್ಟಬೇಕು, ದನಗಳಿಗೆ ಹುಲ್ ಕೊಯ್ಕೊಂಬರ್ಬೇಕು, ಹಾಲ್ ಕರಿಬೇಕು, ತಿಂಡಿ ಇಡ್ಬೇಕು, ಅದೆಲ್ಲ ನನಗೆ ಜವಾಬ್ದಾರಿ ಜಾಸ್ತಿ ಇತ್ತು. ಹೊರಗಡೆ ಹೋಗಕ್ಕೂ ಬೇಡ, ಏನಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ನಾವು ಟೈಮ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ಬೇಡ ಅಂತ ಇದ್ ಮಾಡೋರು. ಒಂದ್ಸಲ ರೇಡಿಯೋ ಪ್ರೋಗ್ರಾಮ್ ಕೊಡ್ಸಿದ್ರು ಜ್ಯೋತಿ ರಾಥೋಡ್ ಮೇಡಮ್ ಅವರು. ಇಲ್ಲಿ ಪ್ರೋಗ್ರಾಮನ್ನ ನಮ್ಮನೆಯವ್ರ ಫ್ರೆಂಡ್ ಕೇಳಿ ನಮ್ಮನೆಯವ್ರಿಗೆ ಫೋನ್ ಮಾಡಿ, ಅವಾಗ ನಿಮ್ಮ ಮನೆಯವ್ರದ್ದು ಪ್ರೋಗ್ರಾಮ್ ಬರ್ತಾ ಇದೆ ಕೇಳಿ ನೋಡಿ ಅಂತ ಹೇಳಿದಾಗ ನಮ್ಮನೆಯವ್ರ ಮನಸ್ಸು ಬದಲಾಯ್ತು ಸರ್. ಈ ಆಕಾಶವಾಣಿ ಕೃಪೆಯಿಂದ ನಮ್ಮನೆಯವ್ರ ಮನಸ್ಸು ಬದಲಾಯ್ತು. ಅವಾಗ ಅವರಿಗೆ ಗೊತ್ತಾಗಿದ್ದು ಆಕಾಶವಾಣಿಯಲ್ಲಿ ನಿಮ್ಮ ಸಂದರ್ಶನ ಬಂದಾದ್ಮೇಲೆ ಅವ್ರಿಗೆ ಮನವರಿಕೆ ಆಯ್ತು, ಓ ಏನೋ ಮಾಡ್ತಾ ಇದ್ದಾಳೆ, ಮಾಡ್ಲಿ, ಪ್ರೋತ್ಸಾಹ ಕೊಡೋಣ, ಜನರು ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಅವ್ರಿಗೆ ಸ್ವಲ್ಪ ಮನವರಿಕೆ ಆಯ್ತು ಸರ್. ಆಮೇಲೆ ಸಾವಯವ ಸಂತೆಗಳನ್ನು ಮಾಡಿದ್ವಿ. ಇಲ್ಲಿ ಜಾಗರಣ ಮಂಚ ಅಂತೇಳಿ ಮಾಡಿದ್ರು. ಇದು ಶಿವಾಲಯದ ಹತ್ರ ಸ್ವಲ್ಪ ದಿವಸ ಅಂಗಡಿ ಹಾಕಿದ್ವಿ. ತುಂಬಾ ಕಡೆ ವ್ಯಾಪಾರಗಳು ಮಾಡಿದ್ವಿ ಸರ್, ಸ್ಟಾಲ್ ಹಾಕಿದೀವಿ. ಈಗ ಸ್ವಂತ ಅಂಗಡಿ ಏನಾದ್ರು, ಒಂದು ಪರ್ಮನೆಂಟ್ ಅಂಗಡಿ ಏನಾದ್ರು ಮಾಡಿದೀರಾ? ಇಲ್ಲ ಸರ್, ಮಾಡಿಲ್ಲ. ಅಂದ್ರೆ ಈಗ ನೀವು ಏನ್ ತಯಾರು ಮಾಡ್ತೀರಾ, ತಯಾರು ಮಾಡಿದ ತಕ್ಷಣವೇ ಅಲ್ಲಿ ಅಂಗಡಿಗೆ ಇಟ್ಬಿಟ್ಟು ಇದು ಇದೆ ನಮ್ದು ಪದಾರ್ಥ ಅಂತ ಹೇಳೋಕೆ ಆತರ ಅಂಗಡಿ ಆತರ ಮಾಡಿಲ್ಲ ಸರ್. ಯಾರ್ಯಾರು ಆರ್ಡರ್ ಕೊಡ್ತಾರೆ ಅಷ್ಟು ನಾನು ಮಾಡ್ಕೊಂಡು ಹೋದ್ರೆ ಸಾಕು ಸರ್. ಮಾತ್ರ ತಾವು ಕಳಿಸೋದು ಸರ್. ಹೌದು, ಯಾಕಂದ್ರೆ ಫ್ರೆಶ್ ಆಗು ಇರುತ್ತೆ. ಆಮೇಲೆ ಅವ್ರಿಗೂ ಒಂದ್ ಖುಷಿ ಆಗತ್ತೆ, ಫ್ರೆಶ್ ಆಗಿ ಸಿಗತ್ತೆ ಅಂತ. ನಾವ್ ಮಾಡಿ ಇಟ್ಬಿಟ್ರೆ ಇದು 3 ತಿಂಗಳು ಇಟ್ರು ಆಗಲ್ಲ. ಹೊರ್ಗಡೆನೆ ನಾವು 3 ತಿಂಗಳು ಇಟ್ಟು ಉಪಯೋಗಿಸಬಹುದು. ಈಗ ನಾವು ಫ್ರೆಶ್ ಆಗಿ ಮಾಡ್ಕೊಡೋದ್ರಿಂದ ಇನ್ನೂ ಕ್ವಾಲಿಟಿ ಚೆನ್ನಾಗಿರುತ್ತೆ. ತಗೊಂಡವ್ರು ಮತ್ತೆ ಮತ್ತೆ ತಗೊಳಕ್ಕೆ ಇಷ್ಟಪಟ್ಟು ಬಂದು ತಗೊಂತಾರೆ. ಹೆಲ್ತಿ ಫುಡ್. ಈಗ ಮಕ್ಳಿಗೆ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ, ಕೆಲವ್ರು ಮಂಡಿ ನೋವು ನನಗೆ ಚೆನ್ನಾಗಾಗಿದೆ, ನನಗೆ ಮಾಡ್ಕೊಡಿ ಅಂತ ಕೇಳ್ತಾರೆ. ಸುಮಾರು ಅವಕಾಶಗಳು ಸಿಗ್ತವೆ ಸರ್ ಮಾಡ್ಲಿಕ್ಕೆ. ಅಂದ್ರೆ ಒಂದೇ ತರದ್ದು ಅಂತ ಏನಿಲ್ಲ ಸರ್. ಕೆಲವರು ಸಜ್ಜೆದ್ ಮಾಡ್ಕೊಡಿ ನನಗೆ ಇಷ್ಟದಾಗೆ. ಎಲ್ಲಾ ತರದ ಉಂಡೆಗಳು ಟೇಸ್ಟ್ ಮಾತ್ರ ಸೂಪರ್ ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಈಗಾಗಲೇ ಹೇಳ್ತಾ ಇದ್ರಿ ತಾವು ಈ ತರದ್ದು ರಿಟೇಲ್ ಅಂಗಡಿಗಳನ್ನು ಮಾಡ್ಬೇಕು ಅಂತ ಅನ್ನೋ ಹಾಗೆ ಹೇಳ್ತಾ ಇದ್ರಿ. ಇದಲ್ದೇನೆ ಏನು ಮುಂದೆ ಏನ್ ಮಾಡ್ಬೇಕಂತ ಇದ್ದೀರಿ? ಇನ್ನು ಇದರಲ್ಲೇನೆ ಮುಂದುವರೆದು ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅಥವಾ ಇನ್ನು ಬೇರೆ ಬೇರೆ ಪದಾರ್ಥಗಳು ಮಾಡ್ಬೇಕಂತ ಇದ್ದೀರಾ? ಏನಂತ ಸ್ವಲ್ಪ ಹೇಳ್ತೀರಾ? ಸುಮಾರು ಪದಾರ್ಥಗಳನ್ನ ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೀನಿ ಸರ್. ಈಗ ರಾಗಿ ಮಾಲ್ಟ್ ನಾವು ಮಾಡಿ ಮಕ್ಳುಗಳಿಗೆ ಕೊಡ್ತೀವಿ. ತುಂಬಾ ಆರ್ಡರ್ ಬರ್ತಾ ಇದೆ ಅದನ್ನು. ಈಗ ಅದೇ ತರ ಮಿಲೆಟ್ಸ್ ಅಲ್ಲಿ ಬರೀ ರಾಗಿ ಒಂದೇ ನಾವು ಮಾಡ್ತಿದ್ವಿ. ಈಗ ನವಣೆದ್ ಕೂಡ ನವಣೆ ಮಾಲ್ಟ್ ಅಂತ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ರಾಗಿ ಮಾತ್ರ ಅದು ಹೆಸರುವಾಸಿ ಆಗಿದೆ. ಬೇರೆ ಉಳ್ಕಿದ್ದೆಲ್ಲನೂ ಹಾಗೆ ಸಜ್ಜೆ ಆಗಿರ್ಲಿ, ನವಣೆ ಆಗಿರ್ಲಿ, ಬೇರೆ ಇದಕ್ಕೆ ಸಂಬಂಧಪಟ್ಟಂದ್ರೆ ಸಿರಿಧಾನ್ಯಗಳು, ಇನ್ನು ಬೇರೆ ಬೇರೆ ಸಿರಿಧಾನ್ಯಗಳ ಬಗ್ಗೆ ಸೊ ಇದರದೊಂದು ಪ್ರಚಾರ ಆಗ್ಬೇಕಂತ ಹೇಳ್ತೀರಾ? ಹೌದು ಸರ್, ಆಗ್ಬೇಕು. ಈಗ ರಾಗಿ ಮಾಲ್ಟ್ ಅಂದ್ರೆ ಬರೀ ಗೋಧಿ, ಹೆಸರು ಅವನ್ ಮಾತ್ರ ಮೊಳಕೆ ಬರ್ಸಿ ನಾವು ಮಾಡ್ತೀವಿ. ಆದ್ರೆ ಇದು ಈ ನವಣೆದ್ರಲ್ಲೂ ಹಾಕಿದ್ರೆ ಈಗ ರಾಗಿ ಬದಲು ನವಣೆ ಆ ತರ ನಾವು ಮೊಳಕೆ ಬರ್ಸಿ ಮಾಡಿ ಹಾಕ್ತಿವಿ ಸರ್. ಆಯ್ತು ಲೀಲಾವತಿ ಅವರೇ, ನಿಮ್ಮ ಒಂದು ಮುಂದಿನ ಯೋಜನೆಗಳು ಸಫಲ ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ಹಾರೈಸುತ್ತಾ, ಇದುವರೆಗೆ ತಾವು ತಮ್ಮ ಏನು ಈ ಮೌಲ್ಯವರ್ಧನೆ ಕುರಿತು, ಆಮೇಲೆ ಈ ಅಗಸೆ ಉಂಡೆ ತಯಾರಿಕೆ ಮತ್ತು ಸಾವಯವ ಪದಾರ್ಥಗಳ ಒಂದು ಬಳಕೆಯಿಂದ, ಸಾವಯವ ಪದಾರ್ಥಗಳು ಬಳಸ್ಕೊಂಡು ಏನಿದು ತಾವು ಮನೆಯ ಒಂದು ಮಟ್ಟದಲ್ಲಿಯೇ ಈ ಥರದ ಪದಾರ್ಥಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಸರ್, ನಾನು ದೂರವಾಣಿ ಸಂಖ್ಯೆ ಕೊಡ್ತೀನಿ.
ಎಲ್ಲ ನಂತರ ಹೆಣ್ಮಕ್ಳುಗಳು ಮನೆಯಲ್ಲಿ ಯಾವ ಇಂಜಿನಿಯರಿಗೂ ಕಡಿಮೆ ಇಲ್ಲ, ಯಾವ ಡಾಕ್ಟ್ರಿಗೂ ಕಡಿಮೆ ಇಲ್ಲ. ಇವತ್ತಿನ ಒಂದು ರೈತ ಮಹಿಳೆಯರು ಅವರು ಮುಂದೆ ಬರಬೇಕು, ನಮ್ಮ ಥರ ಅವರು ಮಾಡಬೇಕು. ಕಲಿತೀವಿ ಅಂದವರಿಗೆ ಕಲಿಸ್ಕೊಡ್ತೀವಿ. ನಮ್ಮ KVKಯಲ್ಲಿ ದೇವಸ್ಥಾನ ಇದ್ದಂಗಿದೆ, ಯಾರೇ ಹೋದ್ರೂ ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂತ ಕಡೆ ಹೋಗಿ ನಾವು ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡು ಕಲ್ತ್ರೆ ಏನು ಬೇಡ. ಉಪಯೋಗ ಇಲ್ಲ ಯೂಟ್ಯೂಬ್ ಅಲ್ಲಿ ಕೆಲವೊಂದು ತಪ್ಪು ಇರುತ್ತೆ, ಸರ್. ಅದು ಬರೋದಿಲ್ಲ, ಕರೆಕ್ಟ್ ಆಗಿ ಮಾಹಿತಿ ನಾವು ತಗೊಳಂಗಿಲ್ಲ ಅಲ್ವಾ. ಅಲ್ಲಿ ಹೋಗಿ ಆ ಜಾಗದಲ್ಲಿ ಕಲಿಬೇಕು ಸರ್, ಅಲ್ಲೇ ಹೋಗಿ ಕಲಿಬೇಕು. ಯಾಕಂದ್ರೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಕಂಡಿಡ್ದು ಅದನ್ನ ಒಂದು ಸ್ಟ್ಯಾಂಡರ್ಡ್ ಮಾಡಿ ನಮ್ಗೆ ಹೇಳ್ಕೊಡ್ತಾರೆ ಸರ್. ಅದ್ರ ಮೇಲಿರೋ ನಂಬಿಕೆ ವಿಶ್ವಾಸ ಇದ್ದಂಗೆ ನಮ್ಗೆ ಯಾವ ಯೂಟ್ಯೂಬ್ ಅಲ್ಲಿ ಯಾರು ಏನೇ ಹೇಳ್ಕೊಟ್ರು ನನಗೆ ಅದು ಮನ್ಸು ಬರಲ್ಲ ಸರ್. ಈ KVKಯಲ್ಲಿ ಕಲ್ತಿರೋದ್ರಿಂದ ನಾನು ಅದನ್ನ ಕ್ವಾಲಿಟಿ ಮೇಂಟೈನ್ ಮಾಡಿರೋದ್ರಿಂದ ನಮ್ಮ ಸೈಂಟಿಸ್ಟ್ಗಳು ಈಗ ಜ್ಯೋತಿ ರಾಥೋಡ್ ಮೇಡಮ್ ಅವರಾಗಿರ್ಬೋದು, ಈ ಸುಧಾರಾಣಿ ಮೇಡಮ್ ಅವರಾಗಿರ್ಬೋದು ತುಂಬಾ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಮೇಲೆ. ಹೆಂಗ್ ಹೇಳ್ಕೊಟ್ಟಿದ್ದೇವೋ ಅದೇ ತರ ಮಾಡ್ತಾ ಇದ್ದಾರೆ, ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇದಿದೆ ಸರ್. ಆ ಹೆಸರಿರೋದ್ರಿಂದ ನಮಗೆ ಅಲ್ಲಿ ಮಾರ್ಕೆಟಿಂಗು ಚೆನ್ನಾಗಿ ಆಗ್ತಾ ಇದೆ ಸರ್. ಹೆಲ್ತ್ ಮಿಕ್ಸ್ ಈಗ ಮಾಡ್ತಾ ಇದೀವಿ ಈಗ ಹೊಸದಾಗಿ. ಸಿರಿಧಾನ್ಯ ಗಿಡಮೂಲಿಕೆಗಳದ್ದು, ಡ್ರೈ ಫ್ರೂಟ್ಸ್ದು ತುಂಬಾ ಹೊಸದಾಗಿ ತುಂಬಾ ಮಾಡ್ತಾ ಇದೀವಿ ಸರ್. ಅದೆಲ್ಲದಕ್ಕೂ ಮಾರ್ಕೆಟಿಂಗ್ KVKಯಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ. ಸಾವಯವ ಅಂಗಡಿಗಳಲ್ಲಿ ಆಗ್ತಾ ಇದೆ. ಮತ್ತು ಒಂದು ಕೃಷಿ ಬೆಳಕುದ್ರಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿರೋದ್ರಿಂದ ಅಲ್ಲಿಂದನೂ ನಂಗೆ ಎಲ್ಲ ಡಿಸ್ಟಿಕ್ಕಿಂದನೂ ಆರ್ಡರ್ ಬರ್ತಾ ಇದೆ. ದಯವಿಟ್ಟು ರೈತ ಮಹಿಳೆಯರು ಉಪಯೋಗ ಮಾಡ್ಕೊಬೇಕು. ಏನೇ ಸಹಕಾರ ಇದ್ದೇ ಇದೆ ಸರ್ ರೈತ ಮಹಿಳೆ. ದೂರವಾಣಿ ಸಂಖ್ಯೆ ಕೊಡಿ ತಮ್ಮದು. 7204298112. ಇನ್ನೊಂದು ಸಂಖ್ಯೆನೂ ಹೇಳ್ತೀನಿ ಸರ್, 7353527346. ರೈತ ಬಾಂಧವರೇ ಹಾಗೂ ರೈತ ಮಹಿಳೆಯರೇ ಹಾಗೂ ಗೃಹಿಣಿಯರೇ, ಇವರನ್ನು ಹೆಚ್ಚಿನ ಒಂದು ಮಾಹಿತಿಗಾಗಿ ತಾವು ಸಂಪರ್ಕಿಸುವುದಾದಲ್ಲಿ ಅಥವಾ ಇವರಿಂದ ತರಬೇತಿ ಪಡೆಯುವುದಾದಲ್ಲಿ ಇವರ ದೂರವಾಣಿ ಸಂಖ್ಯೆಯನ್ನು ನಾನು ಹೇಳ್ತೇನೆ. 7204298112. ಇನ್ನೊಂದು ಸಂಖ್ಯೆ 7353527346. ಈ ಒಂದು ಸಂಖ್ಯೆಯನ್ನು ತಾವು ಸಂಪರ್ಕಿಸಿ ಇವರಿಂದ ಮಾಹಿತಿ ಪಡೆಯುವುದಲ್ಲದೇ ಇವರ ಹತ್ರ ತರಬೇತಿ ಕೂಡ ತಾವು ಪಡೆದುಕೊಳ್ಳಬಹುದು ಅಂತಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ನಮಸ್ಕಾರ ಲೀಲಾವತಿ ಅವರೇ. ನಮಸ್ಕಾರ ಸರ್, ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.